ರಾಜ್ಯದಲ್ಲಿ ಕೆಪಿಸಿಸಿ ಹುದ್ದೆಯ ಪಶು ವೈದ್ಯಾಧಿಕಾರಿಯ ಹುದ್ದೆಯ ನೇಮಕಾತಿಯಲ್ಲಿ 80 ಲಕ್ಷ ರೂಪಾಯಿ ಡೀಲ್ ಆಗ್ತಾ ಇದೆ. 40 ಲಕ್ಷ ರೂಪಾಯಿ ಮುಂಗಡ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕನ್ನಡಿಯಂತೆ ಮುಂದೆ ತೆರೆದಿಂಟಂತೆ ಆಡಿಯೋ ರೆಕಾರ್ಡಿಂಗ್ ಇದೆ. ಇಷ್ಟೆಲ್ಲ ಕರಪ್ಷನ್ ಇದ್ರೂ ಕೂಡ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ನವರು, BSY ವಿಜಯೇಂದ್ರ ಅವರು ಎಲ್ಲಿ ಏನ್ ಮಾಡ್ತಾ ಇದ್ದಾರೆ? ಎಲ್ಲೋ ಒಂದಿನ ಬಂದು ನಾವು ನೋಡಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಒಂದು ಇದನ್ನ ಹಿಡ್ಕೊಂಡು ಫ್ಲಾಗ್ ಹಿಡ್ಕೊಂಡು ಬಂದು ಪ್ರತಿಭಟನೆ ಮಾಡಿ ಸುಮ್ಮನೆ ಕುತ್ಕೊಂಡ್ಬಿಡೋದಲ್ಲ DK ಶಿವಕುಮಾರ್ ಅವರ ವಿಚಾರದಲ್ಲಿ. ಈಗ DK ಶಿವಕುಮಾರ್ ಅವರ ಬುಡಕ್ಕೆ ಬಂದು ತಗಲತ್ತೆ ಅಂತ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿರುವಂತ BSY ವಿಜಯೇಂದ್ರ ಸುಮ್ಮನೆ ಬಾಯಿ ಮೇಲೆ ಬೆರಳಿಟ್ಕೊಂಡು ಕುತ್ಕೊಂಡಿದ್ದಾರೆ. ಆರ್ ಅಶೋಕ್ನವ್ರು ಮಾತನಾಡ್ತಾ ಇಲ್ಲ ಇದ್ರ ಬಗ್ಗೆ. ನೀವು ಕೇಂದ್ರದಲ್ಲಿ ನೋಡಿದ್ರೆ ಪ್ರಧಾನರವರ ರಾಜೀನಾಮೆ ಆಯಿತು. ಕಾಕ್ರೋಚ್ ಕಾಂಗ್ರೆಸ್ ಎರಡೂ ಕೂಡ ಸೇರ್ಕೊಂಡಲ್ಲಿ ರಾಜೀನಾಮೆಯನ್ನ ಪಡ್ಕೊಂಡ್ರು. ಇಲ್ಲಿ ರಾಜ್ಯದಲ್ಲಿ ಆಗಿರುವಂತಹ ಅನ್ಯಾಯಕ್ಕೆ ಬೆಲೆ ಇಲ್ವೇ? ಇಲ್ಲಿ ನ್ಯಾಯ ದೊರಕಿಸಬೇಕು ಅನ್ನುವಂತಹ ಒಂದಿಷ್ಟು ಕಿಂಚಿತ್ತು ಕೂಡ ಈ ಭಾರತೀಯ ಜನತಾ ಪಾರ್ಟಿಗೆ ಅನಿಸ್ತಾ ಇಲ್ವೇ? ಅಥವಾ DK ಶಿವಕುಮಾರ್ ಅವರ ಭಯವೇ ಈ ಬಿಜೆಪಿಯ ಅಧ್ಯಕ್ಷರಿಗೆ ಮತ್ತೆ ಈ ಬಿಜೆಪಿಯ ಏನು ವಿರೋಧ ಪಕ್ಷದ ನಾಯಕರಿದಾರಲ್ಲ ಆರ್ ಅಶೋಕ್ನವರಿಗೆ? ಏನ್ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ? ಇಂತಹ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಇರಬೇಕಾಗಿತ್ತು. ಹೌದು, ಈ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಇದ್ರೆ ನಿಜವಾಗಿಯೂ ಕೂಡ ಇಲ್ಲೊಂದು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಕೂಡ ಆಗ್ತಾ ಇತ್ತು, ಒಂದು ಹೋರಾಟ ಕೂಡ ಆಗ್ತಾ ಇತ್ತು. ಇಲ್ಲಿ ಆಗಿರುವಂತಹ ಅಕ್ರಮ ಏನ್ ನಡೆದಿದೆ ಇದಕ್ಕೆ ಒಂದು ನ್ಯಾಯವನ್ನು ದೊರಕಿಸುವಂತ ಶಕ್ತಿ ಬಸನಗೌಡ ಪಾಟೀಲ್ ಯತ್ನಾಳ್ರಲ್ಲಿತ್ತು. ಆದ್ರೆ ಬಿಜೆಪಿ ಕೂಡ ಈ ಏನು BSY ವಿಜಯೇಂದ್ರ ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಒಂದು ವ್ಯವಸ್ಥೆ ಹೇಗೆ ಕ್ರಿಯೇಟ್ ಆಗಿದೆ ಅಂದ್ರೆ ಕಾಂಗ್ರೆಸ್ ಬೆಕ್ಕು, ಬಿಜೆಪಿ ಇಲಿ ಅನ್ನುವಂತಹ ಸ್ಥಾನಮಾನಕ್ಕೆ ಬಂದು ಕುತ್ಕೊಂಡಿದೆ. ರಾಜ್ಯದ ಬಿಜೆಪಿಯಲ್ಲಿ ಇಂತಹ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಏನಿಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನಕ್ಕಿಂತಲೂ ಅನ್ಯಾಯ ಆಗಿದೆ ಎಂದಾಗ ನ್ಯಾಯವನ್ನು ದೊರಕಿಸ್ತಕ್ಕಂಥದ್ದು ವಿರೋಧ ಪಕ್ಷದ ಕರ್ತವ್ಯ. ಆ ವಿರೋಧ ಪಕ್ಷದ ಕರ್ತವ್ಯವನ್ನೇ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇಲ್ಲ ಅಂದಾಗ ಆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಾಗಿರ್ಬಹುದು, ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿರ್ಬಹುದು, ಏನ್ ಯೂಸ್ ಅವರೆಲ್ಲ ರಾಜ್ಯದಲ್ಲಿ? ತಗೊಳ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ರಂತವ್ರನ್ನ ತಗೊಳ್ರಿ. ರಾಜ್ಯದಲ್ಲಿ ಬಿಜೆಪಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಅದರ ಜೊತೆಗೆ ಇಂಥ ಅನ್ಯಾಯ ಅಕ್ರಮಗಳಾದಾಗ ಅದರ ವಿರುದ್ಧ ದೊಡ್ಡ ಮಟ್ಟದ ಒಂದು ಹೋರಾಟ ಪ್ರತಿಭಟನೆಗಳು ಕೂಡ ನಡೆಯುತ್ತೆ. ಇವತ್ತು ಬಸನಗೌಡ ಪಾಟೀಲ್ ಹಿಂದೆ ಎಷ್ಟೋ ವಿದ್ಯಾರ್ಥಿಗಳು ಬಂದು ನಿಂತ್ಕೊಳ್ತಾರೆ. ಅವ್ರು ಪ್ರೊಟೆಸ್ಟ್ ಮಾಡಕ್ ನಿಂತ್ಕೊಂಡ್ರೆ ಅವ್ರಿಗೆ ಅಧಿಕಾರನೇ ಇಲ್ಲ. ಇವ್ರ ಕೈಯಲ್ಲಿ ಎಲ್ಲ ಇದ್ರೂ ಕೂಡ DK ಶಿವಕುಮಾರ್ ಅವರಿಗೆ ಭಯ ಬಿದ್ದು ಸುಮ್ಮನೆ ಕೂತ್ಕೊಳ್ತಾರೆ ಕೈ ಕಟ್ಟಿ. ಎಂತಹ ಪರಿಸ್ಥಿತಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಂದು ಪಕ್ಷ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ನೀವೇ ನೋಡ್ರಿ. ಆಡಿಯೋ ಇದೆ. 80 ಲಕ್ಷ ರೂಪಾಯಿ ಕೊಡಬೇಕು, ಮುಂಗಡ ಹಣವನ್ನಾಗಿ 40 ಲಕ್ಷ ರೂಪಾಯಿ ನೀವು ಕೊಡಬೇಕು, ಆಮೇಲೆ ಡಾಕ್ಯುಮೆಂಟ್ಸ್ ಕೊಡಬೇಕು, ಅದು ವೆರಿಫಿಕೇಶನ್ ಆದ್ಮೇಲೆ ಇನ್ನು 40 ಲಕ್ಷ ಕೊಟ್ಟು ನೀವು ಜಾಬ್ ಮಾಡಬೇಕು ಅಂತ ಹೇಳುವಂತ ಒಂದು ಕನ್ನಡಿಯೇ ಮುಂದೆ ಇರಬೇಕಾದ್ರೆ, ಇಂಥ ಕರಪ್ಷನ್ ನಡೆದಿರುವಂಥದ್ದು ಮುಂದೆ ಇರಬೇಕಾದ್ರೆ ಏನಾಗ್ತಾ ಇದೆ? ರಾಜೀನಾಮೆ ಬೇಡಿ ಪ್ರೊಟೆಸ್ಟ್ ಮಾಡಿ. ಕಾಂಗ್ರೆಸ್ನಲ್ಲಿ ನಡೆದಿರುವಂತಹ ಒಂದು ವ್ಯವಸ್ಥೆ ಅಲ್ವೇ ಇದು? ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರುವಂತಹ ಒಂದು ಈ ಕರಪ್ಷನ್ ಅಲ್ವೇ ಇದು? 80 ಲಕ್ಷ ರೂಪಾಯಿ ಡೀಲ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ಇದೊಂದು ಕರಪ್ಷನ್, ದೊಡ್ಡ ಮಟ್ಟದ ಕರಪ್ಷನ್ ಆಯ್ತಲ್ವೇ? ಇಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಯ್ತಲ್ವೇ? ಪಶು ವೈದ್ಯಾಧಿಕಾರಿಯ ಒಂದು ಏನಿ ನೇಮಕಾತಿಯಲ್ಲಿ ಇಂತಹ ಒಂದು 80 ಲಕ್ಷ ರೂಪಾಯಿ ಡೀಲ್ ನಡೆದಿದೆ. ಇದು ಅದು ಅನ್ಯಾಯ ಅಲ್ವೇ? ಮಾತಾಡಲಿಕ್ಕೆ ಗುಂಡಿಗೆ ಇಲ್ಲದೆ ಇರುವ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ವಿರೋಧ ಪಕ್ಷದ ಒಂದು ಏನು ವ್ಯವಸ್ಥೆ ಇದೆ ಇದು ಸಂಪೂರ್ಣವಾಗಿ ರಾಜ್ಯದಲ್ಲಿ ನಾಶವಾಗಿ ಹೋಗಿದೆ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಇದನ್ನ ವಿರೋಧ ಪಕ್ಷದ ನಾಯಕತ್ವದಲ್ಲಿ ಬದಲಾವಣೆ ಆಗದೆ ಇದ್ರೆ, ವಿರೋಧ ಪಕ್ಷದಲ್ಲಿ ಏನು ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರು ಬದಲಾವಣೆ ಆಗದೆ ಇದ್ರೆ ನಿಜಕ್ಕೂ ಕೂಡ ಇಲ್ಲಿ ಕಾಂಗ್ರೆಸ್ ತನ್ನ ದಬ್ಬಾಳಿಕೆಯನ್ನು ಶುರು ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಮಾತನಾಡುವಂತಹ ಯಾವುದೇ ಒಂದು ಧೈರ್ಯವೂ ಕೂಡ ಮಾಡ್ತಾ ಇಲ್ಲ ಅಂದ್ರೆ ಏನ್ ಅರ್ಥ? ಇದು ಏನ್ ಮಾಡ್ತಾ ಇದೆ ಹಾಗಾದ್ರೆ? ರಾಜ್ಯದ ಬಿಜೆಪಿಯಲ್ಲಿ ಏನ್ ನಡೀತಾ ಇದೆ? ಯಾಕೆ ನಾವು ಈ ಮಾತನ್ನ ಇವತ್ತು ಮಾತಾಡ್ತಾ ಇದ್ದೀವಿ? ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ ನೋಡಿ, ಇದೇ ಜಾಗದಲ್ಲಿ ಬಿಜೆಪಿ ಇಂತಹ ಒಂದು ಅಕ್ರಮವನ್ನ ಮಾಡಿದ್ರೆ ನಾವು ಕಾಂಗ್ರೆಸ್ ಕೂಡ ಈ ರೀತಿ ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ ರಾಜ್ಯದ ವಿರೋಧ ಪಕ್ಷದ ನಾಯಕರಂತಂದಾಗ, ವಿರೋಧ ಪಕ್ಷ ಅಂದಾಗ ನ್ಯಾಯಕ್ಕಾಗಿ ಹೊಡೆದಾಡ್ತಕ್ಕಂಥದ್ದು, ಬಡದಾಡ್ತಕ್ಕಂಥದ್ದು, ನ್ಯಾಯಕ್ಕಾಗಿ ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದು, ಪ್ರತಿಭಟನೆಗಳನ್ನ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷದ ಕರ್ತವ್ಯ. ಅದು ಅಟ್ಲೀಸ್ಟ್ ಆ ಕರ್ತವ್ಯನಾದ್ರೂ ಈ ರಾಜ್ಯದಲ್ಲಿ ಈ ಬಿಜೆಪಿಯ ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿ ಅಧ್ಯಕ್ಷರಾಗಿರಬಹುದು, ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರ್ಬಹುದು, ಇವರು ವಿರೋಧ ಪಕ್ಷದ ನಾಯಕರಾಗಿರ್ಬಹುದು, ಮಾಡ್ಬೋದಲ್ಲ. ಎಲ್ಲೋ ಒಂದು ದಿನ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಪೇಪರ್ಗಳಲ್ಲಿ, ಮೀಡಿಯಾಗಳಲ್ಲಿ ಬಂದ ತಕ್ಷಣ ಅದನ್ನ ಕೈ ಬಿಟ್ಬಿಟ್ರೆ ಅದು ಅಲ್ಲ.
ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು. ಇನ್ನೊಂದು ಸರಿ ಇಂತಹ ಒಂದು ಅಕ್ರಮವನ್ನು ಮಾಡಬೇಕಾದ್ರೆ ರಾಜ್ಯದ ಸರ್ಕಾರಕ್ಕೂ ಕೂಡ ಬಿಸಿ ಮುಟ್ಟಬೇಕು. ಹೌದಲ್ಲಪ್ಪ, ಇಂಥ ದೊಡ್ಡ ಪ್ರೊಟೆಸ್ಟ್ ನಡೆದ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ನಾವು ರಾಜೀನಾಮೆಯನ್ನು ನೀಡುವಂತ ಪರಿಸ್ಥಿತಿಗೆ ಬಂದು ಕುತ್ಕೋಬೇಕಾಗ್ತದೆ ಅನ್ನುವಂಥದ್ದು ಕೂಡ ರಾಜ್ಯದ ಬಿಜೆಪಿಯಲ್ಲಿ ಕೂಡ ಒಂದು ಅದು ಭಯದ ವಾತಾವರಣ ಸೃಷ್ಟಿಯಾಗಬೇಕು. ಅಂತಹ ಭಯದ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಇಲ್ಲಿ ಅಂತ ಗಂಡ ಬೇರುಂಡ ಇಲ್ಲವೇ ಇಲ್ವಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಈ ಸರ್ಕಾರದ ವಿರೋಧ ಪಕ್ಷದ ನಾಯಕನಾಗಿ ಏನು ಅಥವಾ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ರಂತವ್ರು ಏನಾದ್ರು ಇದ್ದಿದ್ರೆ ಹೆಂಗಿರೋದು ಇವಾಗ? ಡಿ ಕೆ ಶಿವಕುಮಾರ್ ಅವರಿಗೆ ನಡಕ್ ಹುಟ್ಟುತ್ತಾ ಇತ್ತು ಇವಾಗ. ಇಲ್ಲ ಅಂದ್ರೆ ಇನ್ನು ಬೇರೆ ಯಾರು ನೋಡಿ, ಪ್ರತಾಪ್ ಸಿಂಹ ಅಂತವ್ರಾಗಿರ್ಬಹುದು. ಯಾಕಿಂತವ್ರನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳು ಬೇಕು ವಿರೋಧ ಪಕ್ಷ ಅಂದಾಗ. ಹೋಗಿ ಮಧ್ಯರಾತ್ರಿಯಲ್ಲಿ ಹೋಗಿ ಕೂತ್ಕೊಂಡು ಮಾತಾಡುವಂತಹ ಸ್ಥಿತಿ ಇವತ್ತು ನಮ್ಮ ರಾಜಕೀಯ ವಾತಾವರಣದಲ್ಲಿ ಬಂದಿರೋದು ಇದೊಂದು ರೀತಿಯ ಇದು ಅಸಭ್ಯದ ವರ್ತನೆ ಅಂತ ಅನಿಸುತ್ತೆ ನಮಗೆಲ್ಲರಿಗೂ ಕೂಡ. ಯಾಕಂದ್ರೆ ನ್ಯಾಯ ದೊರಕೋದು ಯಾವಾಗ? ನ್ಯಾಯ ಯಾವಾಗ ಸಿಗೋದು? ಅನ್ಯಾಯ ಅಕ್ರಮಗಳಾದಂಥ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ವಿರೋಧ ಪಕ್ಷದಲ್ಲಿರುವಂಥವ್ರು ಅದನ್ನೇ ಮಾಡಿದ್ರೆ, ಹೋಗಿ ಮಧ್ಯರಾತ್ರಿಯಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಮತ್ತು ನ್ಯಾಯ ಸಿಗೋದು ಯಾವಾಗ? ನ್ಯಾಯ ದೊರಕೋದು ಯಾವಾಗ ರಾಜ್ಯದಲ್ಲಿ? ಅದು ಬಹಳ ಮುಖ್ಯವಾಗುತ್ತಲ್ಲ ಇಲ್ಲಿ. ಇವತ್ತು ಕನ್ನಡಿಯಂತೆ ಮುಂದಿದೆ 80 ಲಕ್ಷ ರೂಪಾಯಿ ಡೀಲ್ ವಾತಾವರಣ ಮುಂದಿದೆ. 40 ಲಕ್ಷ ರೂಪಾಯಿ ಮುಂಗಡ ಹಣವನ್ನು ಕೊಡಬೇಕಂತಕ್ಕಂಥದ್ದು ಕೂಡ ಆಡಿಯೋದಲ್ಲಿ ಲೀಕ್ ಆಗಿದೆ. ಇಷ್ಟೆಲ್ಲ ಇರಬೇಕಾದ್ರೂ ಕೂಡ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರು ಈಗ ಸದ್ಯಕ್ಕೆ BSY ವಿಜಯೇಂದ್ರ ಅವರಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ನವರಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಖ್ಯ ಲೀಡರ್ಸ್ಗಳಿಸ್ಕೊಂಡಿದ್ದಾರೆ. ಇವತ್ತೇನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವರೆಲ್ಲ? ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಭಾರತೀಯ ಜನತಾ ಪಾರ್ಟಿಯ ಸ್ಥಿತಿ ಇವತ್ತು ರಾಜ್ಯದಲ್ಲಿ? ಭಾರತೀಯ ಜನತಾ ಪಾರ್ಟಿ ಸ್ಥಿತಿ ಎಲ್ಲಿಗಾರ ಬರಲಿ, ಬಟ್ ನ್ಯಾಯ ಒದಗಿಸಿ ಕೊಡುವಂತಹದ್ದಕ್ಕಾದ್ರೂ ಶಕ್ತಿಯನ್ನ ಇಟ್ಕೊಂಡಿರ್ಬೇಕಲ್ಲ. ಇವತ್ತು ಸಂಪೂರ್ಣ ಕುಸಿತ ಆಗ್ತಾ ಇದೆ ಬಿಜೆಪಿ. ಆಗ್ಲಿ, ನಮಗೇನದ್ರಿಂದ ಏನಾಗಬೇಕಾಗಿಲ್ಲ, ಆದ್ರೆ ನ್ಯಾಯ ಒದಗಿಸ್ತಕ್ಕಂಥದ್ದಕ್ಕಾದ್ರೂ ಕರ್ತವ್ಯವನ್ನ ಮಾಡ್ಬೇಕಲ್ವ? ಯಾಕಂದ್ರೆ ವೋಟಿಂಗ್ ಮಾಡ್ತಾರೆ ವಿದ್ಯಾರ್ಥಿಗಳು. ಅದಕ್ಕಾದ್ರೂ ಶ್ರಮಪಟ್ಟು ಇವರು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅಂದ್ರೆ ಒಂದು ವ್ಯವಸ್ಥಿತವಾಗಿ ಅದಕ್ಕೆ ಶ್ರಮ ಪಡಬೇಕು ತಾನೆ. ಅದಕ್ಕೆ ಹೇಳೋದು, ಅದಕ್ಕೆ ಸಮರ್ಥ ನಾಯಕ ಅಂತ ಕರೀತಾರೆ. ಸಮರ್ಥ ನಾಯಕನನ್ನ ಹಾಕಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತವ್ರನ್ನ ಹಾಕಿ, ಯಾಕೆ ಅವ್ರನ್ನ ಹೇಳ್ತೀವಿ, ನೇರವಾಗಿ ಮಾತಾಡುವಂತ ನಾಯಕ ಅವರು. ಯಾರು ಡಿ ಕೆ ಶಿವಕುಮಾರ್ ಇರಲಿ ಅಥವಾ ಇನ್ನೊಬ್ಬ ಸಿದ್ದರಾಮಯ್ಯನವರೇ ಇರಲಿ, ಮತ್ತೊಬ್ರು ಯಾರೇ ಆಗಿರಲಿ, ರಾಹುಲ್ ಗಾಂಧಿ ಅವರೇ ಇರಲಿ, ಮತ್ತೊಬ್ಬರೇ ಇರಲಿ, ವಿರೋಧ ಪಕ್ಷ ಅಂತಂದಾಗ ಹೇಳ್ತಾ ಇರೋದು ನಾನು, ಯಾರೇ ಇರಲಿ ನೇರವಾಗಿ ಮಾತಾಡ್ತಕ್ಕಂಥ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ರು. ಅವ್ರನ್ನ ಹಾಕ್ರಿ. ರಾಜ್ಯದಲ್ಲಿ ಅಕ್ರಮಗಳಾದ್ರೆ ಇಮಿಡಿಯೇಟ್ಲಿ ಅವ್ರ ಹಿಂದೆ ಲಕ್ಷಾಂತರ ಜನ ಸೇರಿ ಅದನ್ನ ಪ್ರೊಟೆಸ್ಟ್ ಮಾಡಿ, ಪ್ರತಿಭಟನೆ ಮಾಡಿ ಒಂದು ರೀತಿ ಹಂತಕ್ಕೆ ತಗೊಂಡು ಬರ್ತಾರೆ. ಅಕ್ರಮ ನಡೆಸಬೇಕಂದ್ರೂ ಕೂಡ ಒಂದು ಭಯದ ವಾತಾವರಣ ಸೃಷ್ಟಿಯಾಗಬೇಕು. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬೇಕಂದ್ರೂ ಒಂದು ಭಯದ ವಾತಾವರಣ ಸೃಷ್ಟಿಯಾಗಬೇಕು. ರಾಜ್ಯದಲ್ಲಿ ಅಕ್ರಮಗಳಾಗಿರುವಂಥದ್ದಕ್ಕೆ ನ್ಯಾಯ ಒದಗಿಸಬೇಕು. ಅನ್ಯಾಯದ ಒಳಗೆ ಸಿಕ್ಕಾಕೊಂಡಿರುವಂತಹ ವಿದ್ಯಾರ್ಥಿಗಳನ್ನ ನ್ಯಾಯ ಒದಗಿಸಬೇಕು. ಇದು ರಾಜ್ಯದ ಮೂಲ ಸೌಕರ್ಯಗಳ ಏನೇನಿದೆ ಅನ್ನುವಂಥದ್ದು ಸರ್ಕಾರದಿಂದ ದೊರಕಿಸಬೇಕು. ಅಂದ್ರೆ ಈ ರೀತಿಯಾದಂತಹ ಒಂದು ಗಟ್ಟಿ ನೆಲೆಯ ಗಟ್ಟಿ ಗುಂಡೆಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರ್ಬೇಕು, ವಿರೋಧ ಪಕ್ಷದ ನಾಯಕರಾಗಿರ್ಬೇಕು. ಅದು ಯಾವುದೇ ಪಕ್ಷ ಆಗಿರಲಿ. ಇವತ್ತು ನಾಳೆ ಬಿಜೆಪಿ ಅಧಿಕಾರಕ್ಕೆ ಬಂದು ನಾಡ್ದು ಕಾಂಗ್ರೆಸ್ ಒಂದು ವಿರೋಧ ಪಕ್ಷದ ನಾಯಕರಾದ್ರೆ ಅಲ್ಲಿ ಗಟ್ಟಿಯಾದಂತಹ ವಿರೋಧ ಪಕ್ಷದ ನಾಯಕ ಕೂಡ ಕಾಂಗ್ರೆಸ್ನಲ್ಲಿ ಬೇಕಾಗ್ತಾರೆ. ಯಾಕೆ ಹೇಳಿ? ರಾಜ್ಯದ ಜನತೆಗೆ ನ್ಯಾಯದ ಒದಗಿಸೋರು ಯಾರು? ವಿರೋಧ ಪಕ್ಷದ ನಾಯಕರು ಮತ್ತೆ ಈ ಕಡೆ ಪಕ್ಷದ ಸರ್ಕಾರದ ನಾಯಕರು ಹೋಗಿ ರಾತ್ರಿ ಕುತ್ಕೊಂಡು ಇಬ್ರು ಚರ್ಚೆ ಮಾಡಿ ಒಂದೇ ಜಾಗದಲ್ಲಿ ಕುತ್ಕೊಂಡು ಹರಟೆ ಹೊಡೆದು ಬಂದ್ರೆ ನ್ಯಾಯ ಎಲ್ಲಿಂದ ಬರಬೇಕು? ಅದನ್ನ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಕೂಡ ಇದನ್ನ ಬಹಳ ಚಾಣಾಕ್ಷತನದಿಂದ ಯಾವ ನಾಯಕ ಸಮರ್ಥನಿದ್ದಾನೆ ರಾಜ್ಯದಲ್ಲಿ ಬಿಜೆಪಿಯನ್ನ ಅಸ್ತಿತ್ವವನ್ನು ಉಳಿಸುವಂತಹ ನಾಯಕ ಯಾರು ಅನ್ನೋದನ್ನ ಒಂದಷ್ಟು ಜ್ಞಾಪಿಸ್ಕೊಂಡು ಅದನ್ನ ಅಳತೆ ಮಾಡಿ ಅದಕ್ಕೆ ಸೂಕ್ತವಾದಂತಹ ಸಮರ್ಥ ನಾಯಕನನ್ನ ಹಾಕಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ರಾಜ್ಯದಲ್ಲಿ ಬರ್ತಾ ಇರಲಿಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡುವ ಹಂತಕ್ಕೂ ಬೇಕಾದ್ರೂ ಬರ್ತಾ ಇತ್ತು. ಅಂತಹ ಒಂದು ವ್ಯವಸ್ಥೆ ಈ ಸಂದರ್ಭದಲ್ಲಿ ಇದ್ರೂ ಕೂಡ ಸುಮ್ಮನೆ ತೆಪ್ಪಗಿರುವಂತದ್ದು ಬಿಜೆಪಿಯ ಒಂದು ನಿರ್ಲಕ್ಷ್ಯ ಅನ್ನೋದು ಕೂಡ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ ರಾಜ್ಯದಲ್ಲಿ. ಇರಲಿ, ಸೊ ಮತ್ತಷ್ಟು ರಾಜಕೀಯ ಪ್ರತಿ ಸಂದರ್ಶನಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಮತ್ತೊಂದು ರಾಜಕೀಯ ಸುದ್ದಿಯೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.